ಇವತ್ತು ಮಹಾತ್ಮ ಗಾಂಧಿಯವರ ಜನ್ಮ ದಿನಾಚರಣೆ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ದಿನಾಚರಣೆ ಕೂಡ ಹೌದು. ಆದರೆ ಮಹಾತ್ಮ ಗಾಂಧಿಯವರ ವ್ಯಕ್ತಿತ್ವ ಎಷ್ಟು ಆಳವಾಗಿದೆ ಅಂದ್ರೆ ಅವರ ಮುಂದೆ ಯಾರು ಕೂಡ ಎಲ್ಲರೂ ಕೂಡ ಓವರ್ ಶ್ಯಾಡೋ ಆಗಿದ್ದಾರೆ ಒಂದು ರೀತಿಯಲ್ಲಿ. ಸೊ ಇವತ್ತು ಗಾಂಧೀಜಿಯವರ ಜನ್ಮ ದಿನಾಚರಣೆ ಅಂಗವಾಗಿ ನಾನು ಜಾಸ್ತಿ ಮಾತನಾಡಕ್ಕೆ ಅಷ್ಟು ಅರ್ಹನರಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಗಾಂಧಿ ಎಂಬುದು ಕೇವಲ ಒಂದು ವ್ಯಕ್ತಿ ಅಲ್ಲ, ಅದು ಒಂದು ವಿಚಾರ, ಅದೊಂದು ಅದ್ಭುತ ವಿಚಾರಧಾರೆ, ಒಂದು ದೇಶದ ದಾರಿದೀಪ ಅಂತಾನೆ ಹೇಳಬಹುದು. ಅವ್ರಿಗೆ ಇಡೀ ವಿಶ್ವದ ಶಾಂತಿಯ ದೂತ ಅಂತಾನೆ ಹೇಳಬಹುದು. ಇಡೀ ವಿಶ್ವದ ಅರ್ಧ ಭೂಭಾಗವನ್ನು ಬ್ರಿಟಿಷರು ಆಳ್ತಾ ಇದ್ರು. ಬಹುಶಃ ಸೂರ್ಯ ಮುಳುಗದ ಸಾಮ್ರಾಜ್ಯ, ದಿ ಸನ್ ವಿಲ್ ನೆವರ್ ಸೆಟ್ ಆನ್ ದಿ ಬ್ರಿಟಿಷ್ ಎಂಪೈರ್ ಅಂತಾನೆ ಹೇಳಲಾಗ್ತಿತ್ತು. ಒಂದು ವಿಶ್ವದ ಸೂಪರ್ ಪವರ್ ಆಗಿರ್ತಕ್ಕಂಥ ಬ್ರಿಟಿಷರ ವಿರುದ್ಧ, ಆ ಬ್ರಿಟಿಷರ ಸಾಮ್ರಾಜ್ಯ ಶಾಹಿಯ ವಿರುದ್ಧ ಸತ್ಯ ಮತ್ತು ಅಹಿಂಸೆಯ ಮಾರ್ಗದಿಂದಲೇ ಹೋರಾಡಿ ಅವರ ಕಪಿಮುಷ್ಟಿಯಲ್ಲಿ ಇರ್ತಕ್ಕಂಥ ಭಾರತವನ್ನು ಅವರ ದಾಸ್ಯದ ಸಂಕುಲಗಳಿಂದ ಮುಕ್ತಗೊಳಿಸಿ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟವರು ಮಹಾತ್ಮ ಗಾಂಧಿಯವರು. ಶತ್ರು ಎಷ್ಟೇ ಬಲಿಷ್ಠನಾಗಿದ್ರು ಸಹ, ಎಷ್ಟೇ ಆಕ್ರಮಣಕಾರಿಯಾಗಿದ್ರು ಸಹ, ಎಷ್ಟೇ ದಮನಕಾರಿಯಾಗಿದ್ರು ಸಹ ಸತ್ಯ ಮತ್ತು ಅಹಿಂಸದ ಮಾರ್ಗದಿಂದಲೇ ಆ ಶತ್ರುವ ಮುಂದೆ ಗೆಲುವು ಸಾಧಿಸಬಹುದು ಅಂತ ಒಂದು ಹೊಸ ಮಾದರಿಯನ್ನು, ಹೋರಾಟದ ಹೊಸ ಮಾರ್ಗವನ್ನು ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟವರು ಮಹಾತ್ಮ ಗಾಂಧಿಯವರು. ಗಾಂಧೀಜಿಯವರು ತಮ್ಮ ಜೀವನವನ್ನು ಭಾರತದ ಸ್ವಾತಂತ್ರ್ಯಕ್ಕಾಗಿ, ಭಾರತೀಯರ ಸ್ವಾಭಿಮಾನಕ್ಕಾಗಿ ಮತ್ತು ಈ ದೇಶದ ನೊಂದು ಬೆಂದವರ ಏಳಿಗೆಗಾಗಿ ಮುಡಿಪಾಗಿ ಇಟ್ಟರು. ಅಂತ ಮಹಾತ್ಮನನ್ನು ದ್ವೇಷದ ಮೇಲೆ, ಹಿಂಸೆಯ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟ ಕೆಲ ಕೋಮುವಾದಿ ಭಕ್ತರು ಕೊಂದರು. ಒಂದು ವ್ಯಕ್ತಿಯನ್ನು ಕೊಲ್ಲಬಹುದು, ಆದರೂ ಆತನ ವಿಚಾರಕ್ಕೆ ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೂ ಕೂಡ ಮಹಾತ್ಮ ಗಾಂಧಿಯವರನ್ನು ಕೊಂದುವರೆಗೆ ಇದು ತಿಳಿತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ಕೂಡ ಮಹಾತ್ಮ ಗಾಂಧಿಯವರನ್ನು ಕೊಲ್ಲುವವರು ಈ ದೇಶದ ಅನಾಥರನ್ನು, ಈ ದೇಶದ ಅಮಾಯಕರನ್ನು ಕೊಲ್ಲುತ್ತಲೇ ಇದ್ದಾರೆ. ಇವತ್ತು ಕೂಡ, ಈ ಹೊತ್ತಿಗೂ ಕೂಡ ಈ ದೇಶದ ಉದ್ದಗಲಕ್ಕೆ ಆ ಹಂತಕ ಪಡೆ ನಿರ್ಭೀತಿಯಿಂದ ಈ ದೇಶದಲ್ಲಿ ಓಡಾಡುತ್ತಲೇ ಇದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು ನಾವು ಮಹಾತ್ಮ ಗಾಂಧಿಯವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇಡೀ ದೇಶವನ್ನು ಅಹಿಂಸೆ, ಐಕ್ಯತೆ, ಸಾಮರಸ್ಯದ ಅಡಿಯಲ್ಲಿ ಕಟ್ಟುವ ಮಹಾತ್ಮ ಗಾಂಧಿಯವರ ಈ ನಾಡಿನಲ್ಲಿ ಎಲ್ಲಿ ನೋಡಿದ್ರೂ ಇವತ್ತು ಹಿಂಸೆಯ ತಾಂಡವವನ್ನು ಆಡ್ತಾ ಇದೆ. ಹಿಂದೂ ಮುಸಲ್ಮಾನರ ನಡುವೆ ಕಂದಕಗಳನ್ನು ಸೃಷ್ಟಿ ಮಾಡುತ್ತಾ ಇದ್ದಾರೆ. ಇವತ್ತು ಕೂಡ ದಲಿತರನ್ನು ಈ ಸಮಾಜದ ಹೊರಗಡೆ ಇಟ್ಟು ಅವರ ಜೊತೆಗೆ ನಾಟಕವನ್ನು ಆಡುತ್ತಾ ಇದ್ದಾರೆ. ಇವತ್ತು ದೇವರ ಧರ್ಮದ ಹೆಸರಿನಲ್ಲಿ ರಾಜಕಾರಣ ನಡೀತಾ ಇದೆ. ಯಾವ ದೇವರ ಧರ್ಮ, ದೇವಸ್ಥಾನ, ಚರ್ಚು, ಮಸೀದಿ ನಮ್ಮ ನಿಮ್ಮೆಲ್ಲರ ಮನೆಯ 4 ಗೋಡೆ ಒಳಗಡೆ ಇರ್ಬೇಕಂತ ಜಾತಿ, ಮತ, ಪಂಥ ಭೇದ ದೇವ್ರ ದೇವಸ್ಥಾನ ಇವತ್ತು ಬೀದಿಗೆ ತಂದು ಅದರ ಹೆಸರಲ್ಲಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಗಾಂಧೀಜಿ ಈ ದೇಶದ ಜನಮಾನಸದಲ್ಲಿ ಅದೆಷ್ಟು ಆಳವಾಗಿ ನೆಲೆಸಿದ್ದಾರೆ ಅಂದ್ರೆ, ಅವರ ತತ್ವ ಸಿದ್ಧಾಂತದ ವಿರುದ್ಧವಾಗಿ ಇದ್ದವರು ಕೂಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಬೇಕು, ಅವರ ಜನ್ಮದಿನ ದಿವಸ ಅವರನ್ನು ಹಾಡಿ ಹೊಗಳಬೇಕು. ಆದರೆ ಒಂದು ಕಡೆ ಹಾಡಿ ಹೊಗಳುತ್ತಾರೆ, ಇನ್ನೊಂದು ಕಡೆ ಅವರ ವಿಚಾರವನ್ನು ದಿನನಿತ್ಯ ಕೊಲ್ಲುವ ಕೆಲಸ ಇವತ್ತಿಗೂ ಮಾಡ್ತಾ ಇದ್ದಾರೆ. ಒಂದು ಮಾಧ್ಯಮದ ಸಂದರ್ಶನ ನೋಡ್ತಾ ಇದ್ದೆ. ನಮ್ಮ ದೇಶದ ಶ್ರೇಷ್ಠ ನಾಯಕರು ಕೆಲವು ತಿಂಗಳ ಹಿಂದೆ ಮಾತನಾಡ್ತಾ ಇದ್ದರು.
ಸ್ವಲ್ಪ ಬುಕ್ ಆಮೇಲೆ ಕೊಡಿ, ಬಿಡಿ 2 ನಿಮಿಷ. ಶ್ರೇಷ್ಠ ನಾಯಕರು ಮಾತನಾಡ್ತಾ ಇದ್ರು. ಆ ಸಂದರ್ಶನದಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ವಿಶ್ವಕ್ಕೆ ಮಹಾತ್ಮ ಗಾಂಧಿಯವರ ಪರಿಚಯ ಇರಲಿಲ್ಲ. ಯಾವಾಗ ಗಾಂಧಿಯ ಹೆಸರಿನಲ್ಲಿ ಒಂದು ಸಿನಿಮಾ ಬಂತು ಆವಾಗಲೇ ಈ ದೇಶ ವಿಶ್ವಕ್ಕೆ ಗಾಂಧಿ ಯಾರು ಅಂತ ಗೊತ್ತಾಗಿದ್ದು ಅಂತ ಶ್ರೇಷ್ಠ ನಾಯಕರು ಹೇಳಿದ್ರು. ಆದ್ರೆ ನಮ್ಮೆಲ್ಲರಿಗೂ ಗೊತ್ತು ಏನ್ ನಿಜಾಂಶ ಅಂತ. ಗಾಂಧಿ ಬದುಕಿದ್ದಾಗ್ಲೂ ಕೂಡ ಇಡೀ ವಿಶ್ವ ಅವ್ರ ಕಡೆ ನೋಡ್ತಾ ಇತ್ತು. ಗಾಂಧಿ ಸತ್ತ ನಂತರವೂ ಕೂಡ ಈ ಪ್ರಪಂಚದ 100ಕ್ಕೂ ಹೆಚ್ಚು ದೇಶಗಳಲ್ಲಿ ಅಲ್ಲಿನ ಪ್ರಮುಖ ಸ್ಥಳಗಳಲ್ಲಿ ಅವರ ಪ್ರತಿಮೆಗಳನ್ನು ಇಟ್ಟು ಅವರಿಗೆ ಗೌರವ ಸಲ್ಲಿಸುತ್ತಾ ಇದ್ದಾರೆ ಇವತ್ತಿಗೂ ಕೂಡ. ಇವತ್ತು ಕೂಡ ಇಡೀ ಪ್ರಪಂಚದ ಯಾವುದೇ ಮಹಾನಾಯಕರು ಅತಿರಥಿ ಮಹಾರಥಿನ ಆಗಿರ್ಲಿ ನಮ್ಮ ದೇಶಕ್ಕೆ ಬಂದಾಗ ಮೊದಲು ಭೇಟಿ ಕೊಡೋದು ರಾಜ್ಘಾಟ್ಗೆ, ಗಾಂಧಿಯವರ ಪುಣ್ಯ ಸಮಾಧಿಗೆ. ಈ ತರ ಮಾತನಾಡೋರು ಕೂಡ ಹೊರ ದೇಶಕ್ಕೂ ಹೋದಾಗ ಅಲ್ಲಿಯ ಗಾಂಧಿಯ ಪ್ರತಿಮೆಗೂ ಹೋಗ್ತಾರೆ, ಪುಷ್ಪಾರ್ಚನೆ ಮಾಡ್ತಾರೆ, ಕಣ್ಣು ಮುಚ್ಚಿ ಕೈ ಮುಗ್ದು ಬರೆದು ರೂಢಿ ಮಾಡ್ಕೊಂಡಿದ್ದಾರೆ. ಆದರೆ ಅವರ ತತ್ವ ಸಿದ್ಧಾಂತಗಳನ್ನು ಅನುಸರಿಸುತ್ತಿಲ್ಲ. ಗಾಂಧೀಜಿಯವರ ಪ್ರಾರ್ಥನೆ ದಿನನಿತ್ಯ ಮಾಡಿಸ್ತಾ ಇರ್ತಕ್ಕಂಥ ಅವರ ಆಶ್ರಮದಲ್ಲಿ, ಈಶ್ವರಲ್ಲ ತೇರೋ ನಾಮ್ ಸಬ್ಕು ಸನ್ಮತಿ ದೇ ಭಗವಾನ್. ಆ ಪ್ರಾರ್ಥನೆಯ ತದ್ವಿರುದ್ಧವಾಗಿ ರಾಜಕಾರಣವನ್ನು ಮಾಡಿಕೊಂಡು ಇಡೀ ದೇಶವನ್ನು ಕೋಮು ನಡುವೆ ಸಂಘರ್ಷವನ್ನು ಉಂಟು ಮಾಡಿ ಇವತ್ತು ಯಾವ ಪರಿಸ್ಥಿತಿಗೆ ತಂದಿದ್ದಾರೆ ಅಂದ್ರೆ, ಈ ದೇಶದ ಜನ ಐಕ್ಯ ಮಾಡಬೇಕಂತ ಪರಿಸ್ಥಿತಿ. ನಿಮ್ಗೆ ಶಾಂತಿ, ನೆಮ್ಮದಿ, ಸಾಮರಸ್ಯದ, ಐಕ್ಯತೆಯ ಮಹಾತ್ಮ ಗಾಂಧಿಯವರ ನಾಡು ಬೇಕು ಅಥವಾ ಅಹಿಂಸೆಯ, ದ್ವೇಷದ, ಸಂಘರ್ಷದ, ಅವ್ರಿಗೆ ಕೊಂದಿರ್ತಕ್ಕಂಥ ಕೋಮುವಾದಿ ಭಕ್ತರ ನಾಡು ಬೇಕು ಅಂತ ಆಯ್ಕೆ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ದೇಶ ಮುಂದೆ ಬಂದಿದೆ. ಇದರಲ್ಲಿ ನಮ್ಮ ದೇಶವಾಸಿಗಳಿಗೆ ಸಹಾಯ ಮಾಡಬೇಕಾದ್ರೆ, ಅವ್ರನ್ನು ಗೈಡ್ ಮಾಡಬೇಕಾದ್ರೆ ಅತಿ ಹೆಚ್ಚಿನ ಜವಾಬ್ದಾರಿ ನಮ್ಮ ದೇಶದ ಮಾಧ್ಯಮದವರು. ಆದರೆ ಯಾವುದೋ ಒಂದು ಸುದ್ದಿ ಸುಳ್ಳು ನಿಜ ಅಂತ ನೋಡ್ಬೇಕಾದ್ರೆ ಪೇಪರ್ ಓದೋಣ, ಟಿವಿ ನೋಡೋಣ ಅಂದ್ರೆ ಅದು ನೋಡಿದ ನಂತರ ಯಾವ ಸುಳ್ಳು ಯಾವ ಸತ್ಯ ಅಂತನೂ ಕೂಡ ಇವತ್ತು ಗೊತ್ತಾಗ್ತಾ ಇಲ್ಲ. ಆ ಮಟ್ಟಕ್ಕೆ ಮಾಧ್ಯಮದಲ್ಲಿ ಏನ್ ಬರ್ತಾ ಇದೆ, ಇದ್ರ ಪರಿಣಾಮ ಸಮಾಜದ ಮೇಲೆ ಏನಾಗುತ್ತೆ ಅಂತ ಅವ್ರಿಗೂ ಕೂಡ, ಕೆಲವರಿಗೆ, ಎಲ್ಲರಿಗೂ ಅಂತಿಲ್ಲ, ಕೆಲವರಿಗೆ ಅರ್ಥವಾಗ್ತಾ ಇಲ್ಲ. ಸೋಷಿಯಲ್ ಮೀಡಿಯಾನ ನೋಡ್ತಾ ಇದ್ದೆ, ಇಡೀ ಪ್ರಪಂಚವನ್ನೇ ಗಾಂಧೀಜಿಯವ್ರನ್ನು ಹಾಡಿ ಹೊಗಳ್ತಾ ಇದೆ, ಅವ್ರ ಕಡೆ ನೋಡ್ತಾ ಇದೆ. ಈ ಜಗತ್ತಿನ ಯಾವ ಭಾಗದಲ್ಲೂ ಆಗಲಿ ದ್ವೇಷೀಯ ಸಂಘರ್ಷ ಎಲ್ಲಾದ್ರೂ ಉಂಟಾಗಿರ್ಲಿ, ಅಲ್ಲಿ ಶಾಂತಿ ಬರಬೇಕು, ನೆಮ್ಮದಿ ಬರಬೇಕು ಅಂದ್ರೆ ಗಾಂಧೀಜಿಯವರೇ ಸ್ಫೂರ್ತಿ ಇವತ್ತಿಗೂ ಕೂಡ. ಅಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಗಾಂಧೀಜಿಯ ಬಗ್ಗೆ ಅವರ ತೇಜೋವಧಿ ಮಾಡತಕ್ಕಂಥ ಕೆಲಸ ನಿರಂತರವಾಗಿ ವ್ಯವಸ್ಥಿತವಾಗಿ ಇವತ್ತು ನಡೀತಾ ಇದೆ. ಅದನ್ನು ನಾವು ಖಂಡಿಸಬೇಕಾಗಿದೆ. ಇವತ್ತು ನಮ್ಮೆಲ್ಲರ ಜವಾಬ್ದಾರಿ ಏನು ಅಂದ್ರೆ, ಈ ಭಾರತ ದೇಶ ಗಾಂಧೀಜಿಯವರ ದೇಶ. ಗಾಂಧೀಜಿಯವರ ಪ್ರೀತಿ, ಐಕ್ಯತೆ, ಸಾಮರಸ್ಯದ, ಮನುಷ್ಯತ್ವದ ಆಧಾರದ ಮೇಲೆ, ಅವರ ತತ್ವ ಸಿದ್ಧಾಂತದ ಮೇಲೆ, ಆ ಗಟ್ಟಿ ಅಡಿಪಾಯದ ಮೇಲೆ ನಿಂತಿರ್ತಕ್ಕಂಥ ದೇಶ ಆಗಿ ಅದನ್ನು ನಾವು ಉಳಿಸ್ಕೋಬೇಕಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳಿ, ಮತ್ತೊಮ್ಮೆ ಈ ಪ್ರತಿಷ್ಠಿತ ಪ್ರಶಸ್ತಿಗೆ ಪುರಸ್ಕೃತರಾದಂತ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.